ಉದ್ಯಮಿ ನೀರವ್ ಮೋದಿ ಪಾಸ್ಪೋರ್ಟ್ ಅಮಾನತುಗೊಳಿಸಲಾಗಿದೆ. ನೀರವ್ ಮೋದಿ ಸಂಬಂಧಿ ಪಾಸ್ಪೋರ್ಟ್ಗೂ ಕೂಡ ಈಗ ಗುನ್ನ ಕೊಡಲಾಗಿದ್ದು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 11,000 ಕೋಟಿ ವಂಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಉದ್ಯಮಿ ನೀರವ್ ಮೋದಿ ಪರಾರಿಯಾಗಿರುವ ಹಿನ್ನೆಲೆಯಲ್ಲಿ ಇಂಟರ್ಪೋಲ್ ಬಳಿಯೂ ಕೂಡ ಸಿಬಿಐ ಈಗ ಮಾಹಿತಿಯನ್ನ ಪಡೆಯುತ್ತಾ ಇದೆ. ಪರಾರಿಯಾಗಿರುವಂತಹ ನೀರವ್ ಮೋದಿಗಾಗಿ ತೀವ್ರ ಹುಡುಕಾಟ ನಡೆಸಲಾಗ್ತಾ ಇದೆ. ಇನ್ನು ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತಹ ನೀರವ್ ಮೋದಿಗೆ ಈಗ ಸಂಕಷ್ಟ ಎದುರಾಗಿರೋದು. ನ್ಯೂಯಾರ್ಕ್ನ ರೂಮ್ ಬಾಯಿಯನ್ನ ಖರ್ಚು ಮಾಡಿದ್ದ ಹೋಟೆಲ್ ರೂಮ್ನ ಕೊಠಡಿಗೆ ಒಂದು ರಾತ್ರಿಗಾಗಿ 1 ಲಕ್ಷವನ್ನ ಖರ್ಚು ಮಾಡಿದಂತಹ ಉದ್ಯಮಿ ಮೋಜು ಮಸ್ತಿಗೆ ಖರ್ಚು ಮಾಡಿರೋದ್ರ ಮಾಹಿತಿ ಕೂಡ ಈಗ ಬಯಲಾಗಿದೆ. ಉದ್ಯಮಿ ನೀರವ್ ಮೋದಿಯ ಪಾಸ್ಪೋರ್ಟ್ ಅನ್ನು ಈಗ ಅಮಾನತುಗೊಳಿಸಲಾಗಿದೆ. ಈ ಮೂಲಕ ನೀರವ್ ಮೋದಿಗೆ ಸಂಕಷ್ಟ ಎದುರಾಗಿದ್ದು, ಆತನ ಸಂಬಂಧಿಯ ಪಾಸ್ಪೋರ್ಟ್ಗೂ ಕೂಡ ಈಗ ಗುನ್ನ ಕೊಡಲಾಗಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 11,000 ಕೋಟಿ ವಂಚನೆ ಮಾಡಿರುವಂತಹ ಉದ್ಯಮಿ ನೀರವ್ ಮೋದಿ ಪರಾರಿಯಾಗಿದ್ದು, ಇಂಟರ್ಪೋಲ್ ಬಳಿ ಈಗ ಸಿಬಿಐ ಮಾಹಿತಿ ಕಲೆ ಹಾಕ್ತಾ ಇದೆ. ಇನ್ನು ನೀರವ್ ಮೋದಿಗಾಗಿ ತೀವ್ರ ಹುಡುಕಾಟ ನಡೆಸಲಾಗ್ತಾ ಇದ್ದು, ನೀರವ್ ಮೋದಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ನ್ಯೂಯಾರ್ಕ್ನ ರೂಮ್ ಒಂದಕ್ಕೆ ಆತ ಒಂದು ರಾತ್ರಿಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕೊಠಡಿಗೆ ಒಂದು ರಾತ್ರಿಗಾಗಿ ಆತ 1 ಲಕ್ಷ ಖರ್ಚು ಮಾಡಿದ್ದು, ಮೋಜು ಮಸ್ತಿಗೆ ಆತ ಸಿಕ್ಕಾಪಟ್ಟೆ ಹಣವನ್ನ ಖರ್ಚು ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಬಯಲಾಗಿದೆ. ಸದ್ಯ ಈಗ ಆತನ ಪಾಸ್ಪೋರ್ಟ್ ಮತ್ತೆ ಆತನ ಸಂಬಂಧಿಯ ಪಾಸ್ಪೋರ್ಟ್ ಅನ್ನ ಕೂಡ ಈಗ ಅಮಾನತುಗೊಳಿಸಲಾಗಿರೋದು. ನೀರವ್ ಮೋದಿಗೆ ಈಗ ಸಂಕಷ್ಟ ಎದುರಾಗಿದೆ. ಮಲ್ಯ ರೀತಿ ನೀರವ್ ಕೂಡ ಪರಾರಿಯಾಗೋದಕ್ಕೆ ಎಲ್ಲ ರೀತಿಯ ಲೆಕ್ಕಾಚಾರವನ್ನ ಹಾಕಿದ್ರು. ಆದ್ರೆ ಈಗ ಕೇಸು ದಾಖಲಾಗೋದಕ್ಕೂ ಮೊದಲು 3 ವಾರ ಮೊದಲೇನು ವಿದೇಶಕ್ಕೆ ಪಲಾಯನಗೈದಿದ್ದಾರೆ. ಆದರೆ ಅವರ ಪಾಸ್ಪೋರ್ಟ್ ಅಮಾನತಾಗಿರುವ ಹಿನ್ನೆಲೆಯಲ್ಲಿ, ಅವರ ಸಂಬಂಧಿಯ ಪಾಸ್ಪೋರ್ಟ್ ಅನ್ನು ಕೂಡ ಅಮಾನತುಗೊಳಿಸಿರುವ ಹಿನ್ನೆಲೆಯಲ್ಲಿ ನೀರವ್ ಮೋದಿಗೆ ಈಗ ಸಂಕಷ್ಟ ಎದುರಾಗಿದೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ 11,500 ಕೋಟಿ ರೂಪಾಯಿ ವಂಚನೆ ಎಸಗಿರುವಂತಹ ಆರೋಪ ಎದುರಿಸ್ತಾ ಇರುವಂತಹ ಬಹುಕೋಟಿ ಆಭರಣ ಉದ್ಯಮಿ ನೀರವ್ ಮೋದಿ ಕುಟುಂಬ ಸಮೇತ ದೇಶ ಬಿಟ್ಟು ಪಲಾಯನ ಮಾಡಿರೋದು